ಸ್ವಲ್ಪ ದಿನಗಳ ಹಿಂದೆ ಅಷ್ಟೇ ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶವಾಸಿಗಳಿಗೆ ಕರೆ ಕೊಟ್ಟರು. ಸ್ವಲ್ಪ ಒಂದು ವರ್ಷ ಚಿನ್ನವನ್ನು ಖರೀದಿ ಮಾಡಕ್ಕೆ ಹೋಗಬೇಡಿ ಅಂತ ಹೇಳಿ. ಅದಾದ ನಂತರ ಚಿನ್ನದ ಆಮದು ಶುಲ್ಕ ಏರಿಕೆ ಆಯಿತು. ಎರಡನೆಯದಾಗಿ ಹೇಳಿದರು, ಪೆಟ್ರೋಲ್ ಡೀಸೆಲನ್ನು ಸ್ವಲ್ಪ ಮಿತ ಬಳಕೆ ಮಾಡ್ಕೊಳ್ಳಿ, ಸಾರಿಗೆಯನ್ನು ಬಳಕೆ ಮಾಡ್ಕೊಳ್ಳಿ ಜಾಸ್ತಿ ಅಂತ ಹೇಳಿ, ನಿಮಗೂ ಅನುಕೂಲ ಆಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳಿದರು. ಅದಾದ ನಂತರ ಈಗ ಇಮಿಡಿಯೇಟ್ ಆಗಿ ಪೆಟ್ರೋಲ್ ಮೇಲೆ ₹3 ಜಾಸ್ತಿ ಆಯಿತು, ಡೀಸೆಲ್ ಮೇಲೂ ಕೂಡ ₹3 ಜಾಸ್ತಿ ಆಯಿತು. ಕೆಲವರು ಇದು ಅನಿವಾರ್ಯತೆ, ಬೇರೆ ದೇಶಗಳಲ್ಲಿ ತುಂಬ ಹೆಚ್ಚಳವಾಗಿದೆ ಪೆಟ್ರೋಲ್ ಡೀಸೆಲ್ ಎಲ್ಲ, ನಮ್ಮದೇ ಆ್ಯಕ್ಚುಲಿ ಕಡಿಮೆ ಇದ್ದಿದ್ದು, ಈಗ ಅನಿವಾರ್ಯವಾಗಿ ಹೆಚ್ಚಳವನ್ನು ಮಾಡಿದ್ದಾರೆ ಅಂತ ಹೇಳಿ. ಬಟ್ ಆಯಾ ರಾಜ್ಯಗಳು ಒಂದಿಷ್ಟು ಕಡಿಮೆಗಳನ್ನು ಮಾಡಿಕೊಳ್ತಾ ಇದ್ದಾರೆ, ಕಾರಣ ಅವರ ಹಿಡಿತದಲ್ಲಿರೋದ್ರಿಂದ. ಆದರೆ ಇದು ರಾಜಕೀಯವಾಗಿ ಟೀಕೆಗಳಿಗೆ ಗುರಿಯಾಗುತ್ತೆ, ಅಫ್ಕೋರ್ಸ್ ಹಾಗೆ ಆಗುತ್ತೆ, ಆಗ್ತಾನೂ ಇದೆ. ಸೊ ಹಾಗಿದ್ದಾಗ ಕೇವಲ ಪೆಟ್ರೋಲ್ ಡೀಸೆಲ್ ಆದ ಮಾತ್ರಕ್ಕೆ ಮುಗಿದೋಯ್ತಾ ಅಂತಂದರೆ ಇಲ್ಲ. ನಾವು ದಿನಬಳಕೆ ವಸ್ತುಗಳೇನಿದೆ, ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಈ ಮೂಲಕವಾಗಿ ಏರಿಕೆ ಆಗುತ್ತೆ, ಕಾರಣ ಟ್ರಾನ್ಸ್ಪೋರ್ಟ್ ಮೇಲೆ ಇದರ ಪರಿಣಾಮಗಳು ಉಂಟಾಗುತ್ತೆ. ಹಾಗಾಗಿ ಇದೆಲ್ಲವೂ ಕೂಡ ಬೀಳುತ್ತೆ ಏಟುಗಳು. ಪೆಟ್ರೋಲ್ಗಿಂತ ಹೆಚ್ಚಾಗಿ ಡೀಸೆಲ್ ಜಾಸ್ತಿ ಆಗಿಬಿಟ್ರೆ ಲಾರಿಗಳೆಲ್ಲ ಬರೋದು ಈ ಎಲ್ಲ ಗೂಡ್ಸ್ಗಳನ್ನು ತೊಗೊಂಡು ಬರುವಂಥದ್ದು ಲಾರಿಗಳೇ. ಹಾಗಾಗಿ ಲಾರಿಗಳು ಬಳಕೆ ಮಾಡೋದು ಡೀಸೆಲೇ. ಡೀಸೆಲ್ ದರ ಏರಿಕೆ ಆದರೆ ಟ್ರಾನ್ಸ್ಪೋರ್ಟ್ ಚಾರ್ಜ್ ಕೂಡ ಕಂಪನಿಗಳ ಮೇಲೆ ಬೀಳುತ್ತೆ. ಆ ಟ್ರಾನ್ಸ್ಪೋರ್ಟ್ ಜಾರನ್ನು ನೇರವಾಗಿ ನಮ್ಮ ಮೇಲೇ ಹಾಕ್ತಾರೆ. ಹಾಗಾಗಿ ಅಗತ್ಯ ವಸ್ತುಗಳ ಬೆಲೆಯೂ ಕೂಡ ಈಗ ಏರಿಕೆ ಆಗುತ್ತೆ, ಅದರಲ್ಲಿ ಯಾವ ಅನುಮಾನನೂ ಇಟ್ಕೊಳ್ಳೋಕೆ ಹೋಗಬೇಡಿ. ಅದಷ್ಟೇ ಆಗುತ್ತಾ ಅಂತಂದರೆ ಇಲ್ಲ, ಬಸ್ಗಳಾಗತ್ತೆ, ಕಾರಣ ಅವರು ಡೀಸೆಲ್ ಹಾಕ್ಸ್ಕೊಂಡೆ ಓಡಿಸ್ಬೇಕು. ಟಿಕೆಟ್ ದರ ಏರಿಕೆ ಆಗುತ್ತೆ, ಯಾವ ಅನುಮಾನ ಇಟ್ಕೊಳ್ಳೋಕೆ ಹೋಗಬೇಡಿ. ಆಟೋಗಳು ಪೆಟ್ರೋಲ್ ಇರುವಂಥದ್ದು ಈಗ ತುಂಬ ಕಡಿಮೆ, LPGದು ಏರಿಕೆ ಆಗುತ್ತೆ. ಎರಡನೆಯದು ಟ್ಯಾಕ್ಸಿಗಳದ್ದು ಏರಿಕೆ ಆಗುತ್ತೆ. ಸೊ ಸಾಲು 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 ನಿಮಗೆ ಎಫೆಕ್ಟ್ ಆಗ್ತಾ ಹೋಗುತ್ತೆ. ಅದರ ಡಿಟೇಲ್ ಆಗಿಯೂ ಕೂಡ ನಿಮಗೆ ಮಾಹಿತಿಯನ್ನು ಕೊಡ್ತೀವಿ. ಸ್ಪೆಷಲಿ ಪ್ರತಿಯೊಂದು ಮನೆಯಲ್ಲೂ ಕೂಡ ಆಗುವಂಥದ್ದು ಮತ್ತೊಂದೇನು ಅಂತಂದರೆ, ಪ್ರತಿ ವರ್ಷವೂ ಕೂಡ ಮಕ್ಕಳು ಒಂದು ಕ್ಲಾಸಿಂದ ಇನ್ನೊಂದು ಕ್ಲಾಸಿಗೆ ಹೋಗ್ತಾರೆ, ಅದೇ 10% ಜಾಸ್ತಿ ಆಗಿರುತ್ತೆ, ಕಾರಣ ಸ್ಕೂಲ್ ಫೀಸು. ಅದರ ಜೊತೆಗೆ ಈಗ ಆ್ಯಡ್ ಆನ್ ಆಗುವಂಥದ್ದು ಶಾಲಾ ಬಸ್ಗಳದ್ದು ಕೂಡ ಆ್ಯಡ್ ಆನ್ ಆಗುತ್ತೆ, ಕಾರಣ ಅವರೂ ಕೂಡ ಈಗ ದರ ಏರಿಕೆಯನ್ನು ಮಾಡ್ತಾರೆ. ಅವ್ರಿಗೂ ಬೇರೆ ಆಪ್ಷನ್ನೇ ಇಲ್ಲ, ಮಾಡಲೇಬೇಕಾಗುತ್ತೆ, ಅವರು ಕೂಡ ಬೇರೆ ಆಪ್ಷನ್ನೇ ಇಲ್ಲ. ಹಾಗಿದ್ದಾಗ ಏನಾಗ್ತಾ ಇದೆ ಪರಿಣಾಮ? ಪೆಟ್ರೋಲ್ ಮೇಲೆ 3, ಡೀಸೆಲ್ ಮೇಲೆ ₹3. ಯಾವ ರೀತಿ ಆಗಿದೆ? ಒಂದು ರಿಪೋರ್ಟ್ ಇದೆ, ಫಸ್ಟ್ ನೋಡ್ಕೊಂಡು ಬನ್ನಿ. ದೇಶವಾಸಿಗಳಿಗೆ ಪೆಟ್ರೋಲ್ ಡೀಸೆಲ್ ಆಘಾತ. ಲೀಟರ್ ಪೆಟ್ರೋಲ್ ಡೀಸೆಲ್ ದರ ₹3 ಏರಿಕೆ. ಬೆಳ್ಳಂಬೆಳಗ್ಗೆ ಬಂಕ್ಗೆ ಹೋದವರಿಗೆ ಶಾಕೋ ಶಾಕ್. ಪ್ರಧಾನಿ ಮೋದಿ ಮಿತವ್ಯಯ ಮಂತ್ರ ಪಠಿಸಿ ಕೆಲವೇ ದಿನ ಆಗಿದೆ. ಇದೇ ಹೊತ್ತಲ್ಲಿ ದೇಶವಾಸಿಗಳಿಗೆ ಶಾಕ್ ಮೇಲೆ ಶಾಕ್ ಸಿಗ್ತಿದೆ. ನಿರೀಕ್ಷೆಯಂತೆ ದೇಶದಾದ್ಯಂತ ಪೆಟ್ರೋಲ್ ಡೀಸೆಲ್ ಬೆಲೆಯಲ್ಲಿ ಭಾರಿ ಏರಿಕೆ ಕಂಡಿದೆ. ಪ್ರತಿ ಲೀಟರ್ ಪೆಟ್ರೋಲ್ ಮತ್ತು ಡೀಸೆಲ್ ದರ ₹3 ಏರಿಸಲಾಗಿದೆ. ತೈಲ ಮಾರಾಟ ಕಂಪನಿಗಳು ಜಾಗತಿಕ ಮಾರುಕಟ್ಟೆಯ ಇಂಧನ ದರ ಏರಿಕೆಗೆ ಅನುಗುಣವಾಗಿ ಬೆಳಗ್ಗೆಯಿಂದಲೇ ಪರಿಷ್ಕೃತ ದರ ಜಾರಿ ಮಾಡಿವೆ. ಈ ದರ ಏರಿಕೆಯಿಂದ ಬೆಂಗಳೂರಿನಲ್ಲಿ ಪ್ರತಿ ಲೀಟರ್ ದರ ₹106.17 ಆಗಿದ್ರೆ ಡೀಸೆಲ್ ದರ ₹94.10 ತಲುಪಿದೆ. ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವ ಯುದ್ಧದಿಂದಾಗಿ ಪೆಟ್ರೋಲ್ ಡೀಸೆಲ್ ದರವನ್ನ ಏರಿಸಲಾಗಿತ್ತು. ಇದೀಗ ಮತ್ತೆ ದರ ಏರಿಕೆಯಿಂದ ಸವಾರರು ಕಂಗಾಲಾಗಿದ್ದಾರೆ. ಹಾಗಾದ್ರೆ ₹3 ಏರಿಕೆ ಬಳಿಕ ಪೆಟ್ರೋಲ್ ಮತ್ತು ಡೀಸೆಲ್ ದರ ಎಷ್ಟಾಗಿದೆ ಅಂತ ನೋಡೋದಾದ್ರೆ, ಪೆಟ್ರೋಲ್ ಲೀಟರ್ಗೆ ₹3 ಏರಿಕೆ. ಹಳೆ ದರ ₹102.92 ಇತ್ತು. ಹೊಸ ದರ ₹106.17 ಆಗಿದೆ. ಡೀಸೆಲ್ ಲೀಟರ್ಗೆ ₹3 ಏರಿಕೆ ಆಗಿದೆ. ಹಳೆ ದರ ₹90.99 ಇತ್ತು. ಹೊಸ ದರ ₹94.10 ಏರಿಕೆ ಆಗಿದೆ. ಮೊದಲ ಹಂತದಲ್ಲಿ ₹3 ಹೆಚ್ಚಳ, ಮುಂದೆ 10 ರಿಂದ ₹12 ಏರಿಕೆ ಸಾಧ್ಯತೆ. ದೇಶವಾಸಿಗಳಿಗೆ ನಿಧಾನವಾಗಿ ಪೆಟ್ರೋಲ್ ಡೀಸೆಲ್ ಏರಿಕೆ ಶಾಕ್ ತಟ್ಟೋದು ಪಕ್ಕಾ. ಒಮ್ಮೆಲೆ ದರ ಏರಿಕೆ ಮಾಡದ ಕೇಂದ್ರ ಹಂತ ಹಂತವಾಗಿ ದರ ಏರಿಕೆಗೆ ನಿರ್ಧರಿಸಿದೆ. ಇದರ ಮೊದಲ ಹಂತವಾಗಿ ₹3 ದರ ಏರಿಕೆ ಮಾಡಲಾಗಿದೆ. ಮುಂದಿನ ವಾರಗಳಲ್ಲಿ ಅಂದಾಜು ಸುಮಾರು 10 ರಿಂದ ₹12 ಹೆಚ್ಚಳ ಮಾಡಬಹುದಾಗಿದೆ. ಹೀಗಾಗಿ ವಿವಿಧ ಹಂತದಲ್ಲಿ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಕಾಣಲಿದೆ. ಈ ಮೂಲಕ ಪೆಟ್ರೋಲ್ ಲೀಟರ್ಗೆ ₹120 ರಿಂದ ₹130 ಏರಿಕೆ ಆಗಬಹುದು ಅಂತ ಅಂದಾಜಿಸಲಾಗಿದೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆಯಲ್ಲಿ ಸತತ ಏರಿಳಿತ ಆಗ್ತಿದೆ. ಪಶ್ಚಿಮ ಏಷ್ಯಾ ಹಾಗೂ ಇರಾನ್ ಸಂಘರ್ಷದಿಂದಾಗಿ ತೈಲ ಸಾಗಣೆಯ ಜಲಮಾರ್ಗದಲ್ಲಿ ವ್ಯತ್ಯಯ ಉಂಟಾಗಿದೆ. ಡಾಲರ್ ಎದುರು ಭಾರತೀಯರ ರೂಪಾಯಿ ಮೌಲ್ಯ ಕುಸಿದಿರೋದ್ರಿಂದ ಆಮದು ವೆಚ್ಚ ಹೆಚ್ಚಾಗಿದ್ರಿಂದ ದರ ಏರಿಕೆ ಮಾಡಲಾಗಿದೆ. ಮಧ್ಯಪ್ರಾಚ್ಯದ ಸಂಘರ್ಷ ಇಡೀ ಜಗತ್ತನ್ನೇ ತಲ್ಲಣಗೊಳಿಸಿದೆ. ಜಾಗತಿಕ ಮಟ್ಟದಲ್ಲಿ ಕಚ್ಚಾ ತೈಲದ ಬೆಲೆಯಲ್ಲಿ ಏರಿಳಿತ ಆಗ್ತಾ ಇದೆ. ಈಗಾಗಲೇ ಡಾಲರ್ನ ಎದುರು ಭಾರತೀಯ ರೂಪಾಯಿ ಮೌಲ್ಯ ಕೂಡ ಕುಸಿತ ಆಗಿದೆ.
ಈಗಾಗಲೇ ಸಿಕ್ಕಾಪಟ್ಟೆ ದರ ಕೂಡ ಏರಿಕೆ ಆಗಿದೆ ಮತ್ತು ಆಮದು ಸುಂಕವು ಕೂಡ ಏರಿಕೆ ಆಗಿರುವಂಥ ಕಾರಣಕ್ಕಾಗಿ ಇದೀಗ ಗ್ರಾಹಕರಿಗೆ ವಿವಿಧ ಆಯಾಮಗಳಲ್ಲಿ ದರ ಏರಿಕೆಯ ಬಿಸಿ ಕೂಡ ತಟ್ಟಿದೆ. ಇದರಿಂದಾಗಿ ಜನಸಾಮಾನ್ಯರ ಆಕ್ರೋಶ ಕೂಡ ಸ್ಫೋಟ ಆಗ್ತಾ ಇದೆ. ಜನಸಾಮಾನ್ಯರಿಗೆ ಬೆಲೆ ಏರಿಕೆ ಆಘಾತ. ಹೀಗೆ ದರ ಏರಿಸಿದ್ರೆ ಬದುಕೋದು ಹೇಗೆ? ಬೆಲೆ ಹೆಚ್ಚಳಕ್ಕೆ ಸವಾರರ ಮಿಶ್ರ ಪ್ರತಿಕ್ರಿಯೆ. ಎಸ್, ದರ ಏರಿಕೆ ವಿಚಾರ ತಿಳಿಯದೆ ಬೆಳ್ಳಂಬೆಳಗ್ಗೆ ಪೆಟ್ರೋಲ್ ಡೀಸೆಲ್ ಹಾಕ್ಸೋಕೆ ಬಂಕ್ಗೆ ಹೋದ ಸವಾರರು ಶಾಕ್ಗೆ ಒಳಗಾಕಿದ್ರು. ಪೆಟ್ರೋಲ್ ಡೀಸೆಲ್ ಫಿಲ್ ಮಾಡಿದ ಬಳಿಕ ದರ ನೋಡಿ ಸಿಬ್ಬಂದಿಯನ್ನೇ ಪ್ರಶ್ನಿಸಿದ ಘಟನೆ ಕೂಡ ನಡೆದಿದೆ. ಬಳಿಕ ಕೆಲವರು ಹೀಗೆ ದರ ಏರಿಸಿದ್ರೆ ಬದುಕೋದು ಹೇಗೆ, ನೇರವಾಗಿ ಎಲ್ಲಾ ಗ್ರಾಹಕರ ಮೇಲೆ ಹೊರ ಬೀಳ್ತಾ ಇದೆ ಅಂತ ಆಕ್ರೋಶ ಹೊರಹಾಕಿದ್ರೆ, ಇನ್ನು ಕೆಲವರು ದೇಶಕ್ಕಾಗಿ ಇದನ್ನೆಲ್ಲ ಸಹಿಸಿಕೊಳ್ಬೇಕಾಗಿದೆ ಅಂತ ಮೂದಲಿಸಿದ್ದಾರೆ. ಹೆಂಗಂದ್ರೆ ಹಿಂಗೆ ಜೊತೆಲೆ ಸಾಯೋದೆ, ಹೆಂಗೆ ಬದುಕಂದ್ರೆ ಯಾರೇ ಬಂದ್ರೂ ಬದಲಾಗಲ್ಲ. ಬಡವರಾಗಿ ಸಾಯ್ಬೇಕು, ಜೀವನ ಉದ್ಧಾರ ಎಲ್ಲ ಆಗಲ್ಲ. ಇನ್ನೂ ಏನೇನು ಮಾಡೋಕ್ಕೆ ಕಾಯ್ಕೊಂಡಿದ್ದಾರೆ ಈ ಜನನ. ಬರಾಗ ಎಲ್ಲ ಹೇಳ್ತಾರೆ ನಾನು ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ. ಬಂದಮೇಲೆ ಇವ್ರು ಚೆನ್ನಾಗಿ ನಮಗೆ ಮಾಡ್ತಾರೆ, ಇನ್ನೇನು ಹೇಳೋಕ್ಕಾಗುತ್ತೆ. ಮೋದಿಯವರು ಹೇಳ್ತಾ ಇದ್ದಾರಲ್ಲ ನಡ್ಕೊಂಡು ಹೋಗಿ, ಅವರು 100 ಕಾರಲ್ಲಿ ಹೋಗ್ತಾ ಇದ್ದಾರೆ ಹಿಂದೆ ಮುಂದೆ. ನಾವು 2 ವೀಲರ್ ಬೆಳ್ಕೊಂಡು ನಡ್ಕೊಂಡು ಹೋಗಿ ಹೇಳ್ತಾ ಇದ್ದಾರೆ. ಅವ್ರು ಮೊನ್ನೆ ಹೇಳಿ 2 ಗಂಟೆ ಆಗಲಿಲ್ಲ, ರೋಡ್ ಶೋ ಹೋದರು 100 ಕಾರಲ್ಲಿ. ವಿದೇಶಿಗೆ ಹೋಗಬಾರ್ದು ಹೇಳ್ತಾ ಇದ್ದಾರೆ. ಮೊನ್ನೆ ಹೋದರು 5 ದಿವಸ ಯಾತ್ರೆಗೆ. ಸರ್, ಸ್ಟೇಟ್ ಟು ಸೆಂಟ್ರಲ್ಲು ಟ್ಯಾಕ್ಸ್ ಆಗ್ತಿದೆಯಲ್ಲ, ಫಸ್ಟ್ ಅದನ್ನು ಕಡಿಮೆ ಮಾಡಿದ್ರೆ ಆಬ್ವಿಯಸ್ಲಿ ಟ್ಯಾಕ್ಸ್ ಏನಾದರೂ ಇದನ್ನ ಆ್ಯಡ್ ಮಾಡ್ತಿದ್ದೀವೋ ಅದು ಕಡಿಮೆ ಆಗುತ್ತೆ. ಅದೇ ಆ್ಯಡ್ ಮಾಡೋದು ಯಾರೂ ಕೇಳಲ್ಲ. ಸೆಂಟ್ರಲ್ ಟ್ಯಾಕ್ಸು ಸ್ಟೇಟ್ ಟ್ಯಾಕ್ಸ್ ಅಂತ ಎರಡೆರಡು ಆ್ಯಡ್ ಮಾಡ್ತಾರೆ, ಮತ್ತು ರೋಡ್ ಟ್ಯಾಕ್ಸ್ ಅಂತ ಒಂದು 2 ರೂಪಾಯಿ ಆ್ಯಡ್ ಮಾಡ್ತಾರೆ, ಇವ್ರ ಪ್ರಾಫಿಟ್ ಆ್ಯಡ್ ಮಾಡ್ತಾರೆ. ಬಟ್ ಇವ್ರು ಯಾರೂ ಅದನ್ನು ತಲೆ ಕೆಡಿಸ್ಕೊಳ್ಳಲ್ಲ. ಬಡವರು ಮಧ್ಯಮ ವರ್ಗದವರು ತುಂಬ ಬಡವರಿದ್ದಾರೆ, ಅಂಥವ್ರು ಗಾರೆ ಕೆಲಸ ಮಾಡೋರು ಅಂಥವ್ರಿಗೆಲ್ಲ ತುಂಬ ಏಟ್ ಬಿದ್ದಿದೆ. ಏನೋ ಡೀಸೆಲ್ ಇದು ಜಾಸ್ತಿ ಆದ್ರೆ ಇನ್ನೂ ಆಟೋಮೆಟಿಕ್ಕಾಗಿ ಸೋಪಿಂದ ಹಿಡ್ದು ಪೇಸ್ಟು ಅಂಥವೆಲ್ಲನೂ ಜಾಸ್ತಿ ಆಗ್ತವೆ. ಅವಾಗ ಜನಸಾಮಾನ್ಯ ಸ್ವಲ್ಪ ತೊಂದರೆ ಆಗುತ್ತೆ. ಅಲ್ಲಿ ಯುದ್ಧ ನಡಿಬೇಕಾದ್ರೆ ಅನಿವಾರ್ಯ ಇದು ರೈಸ್ ಭಾಗಿ ಆಗುತ್ತೆ. ಬಟ್ ಯುದ್ಧ ನಿಂತ ಮೇಲೆ ಇವರು ಮತ್ತೆ ರಿವೈಸ್ ಮಾಡಿ ಇದೇ ರೇಟ್ಗೆ ತಂದ್ರೆ ಚೆನ್ನಾಗಿರುತ್ತದೆ, ಅಥವಾ ಈ ರೇಟ್ಗೆ ಇಡಬಾರ್ದು. ದರ ಏರಿಕೆಯಿಂದ ಜನಸಾಮಾನ್ಯನಿಗೆ ಹೊರೆ. ಕೇಂದ್ರದ ವಿರುದ್ಧ ವಾಹನ ಸವಾರರ ಆಕ್ರೋಶ. ಬೆಂಗಳೂರು ಅಷ್ಟೇ ಅಲ್ಲ, ಜಿಲ್ಲಾ ಕೇಂದ್ರದಲ್ಲೂ ವಾಹನ ಸವಾರರು ಆಕ್ರೋಶ ಹೊರಹಾಕಿದ್ದಾರೆ. ಬಂಕ್ಗಳಿಗೆ ಬಂದ ಸವಾರರು ಯಾಕಿಷ್ಟು ದರ ಏರಿಕೆ ಆಯಿತು, ಹೀಗೆ ದರ ಏರಿಕೆ ಮಾಡುತ್ತಲೇ ಹೋಗ್ತಾ ಇದ್ರೆ ನಾವು ಬದುಕೋದು ಹೇಗೆ? ಸರ್ಕಾರ ಈ ಬಗ್ಗೆ ಗಮನ ಹರಿಸಬೇಕು. ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಆದ್ರೆ ಮುಂದೆ ಅಗತ್ಯ ವಸ್ತುಗಳ ದರವೂ ಹೆಚ್ಚಳ ಆಗತ್ತೆ. ಇದೆಲ್ಲದರ ಹೊರೆ ಶ್ರೀಸಾಮಾನ್ಯನ ಮೇಲೆ ಬೀಳತ್ತೆ. ಅನಿವಾರ್ಯವಾಗಿ ನಾವು ಇದನ್ನೆಲ್ಲ ಅನುಭವಿಸಬೇಕಾಗಿದೆ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ಇನ್ನೂ ಕೆಲವರು ಮೋದಿ ಹೇಳಿದ್ದಾರೆ ಅಂದಮೇಲೆ ನಾವು ಪಾಲಿಸಲೇಬೇಕು ಅಂತಿದ್ದಾರೆ. ಪೆಟ್ರೋಲ್ ಹಾಕ್ಸಕ್ಕೆ ಬಂದಿದ್ದೀವಿ, ಆದ್ರೆ ರೈಟ್ ಜಾಸ್ತಿ ಮಾಡಿರ್ತಾವ್ರು ಇವರು. ದಿನಕ್ಕೆ ಗೊತ್ತಾಗ್ದ ಥರ ಏನು ಗೌರ್ಮೆಂಟ್ ನಡೆಸೋರು ಗೊತ್ತಿಲ್ಲ ನಮ್ಗೆ, ಏನಂತ ಇವ್ರ ಕಥೆನೇ ಗೊತ್ತಾಗ್ತಾ ಇಲ್ಲ ನಮಗೆಲ್ಲ. ಮುಂದಕ್ಕೆ ಏನು ಜೀವನ ನಡೆಯುತ್ತೋ ಗೊತ್ತಿಲ್ಲ, ನಮ್ಮ ದೇಶ ಎಲ್ಲಿ ಹೋಗ್ತಾ ಇದೆ ಗೊತ್ತಾಗ್ತಾ ಇಲ್ಲ. ಏನು ಮಾಡೋಕ್ಕಾಗಲ್ಲ, ಹೊರಡ್ಬಾರ್ದು, ಅದೇ ಪ್ರಾಬ್ಲಮ್. ಏನು ಮಾಡೋಂಗಿಲ್ಲ, ಮಾಡ್ತಾ ಇದ್ದಾರೆ, ಕೆಲಸ ಆಗ್ತಾಯಿದೆ, ಎಲ್ಲ ಜಾಸ್ತಿ ಆಗ್ತಾಯಿದೆ. ಕಮ್ಮಿ ಅಂತ ಯಾವುದೂ ಆಗಲ್ಲ, ಏನು ಮಾಡೋಕ್ಕಾಗಲ್ಲ. ಜನಗಳ ಮೇಲೆ ಹೊರ ಬೀಳುತ್ತೆ, ಅನುಭವಿಸ್ಲೇಬೇಕು. ಈ ರೀತಿ ಜಾಸ್ತಿ ಆದರೆ ಏನು ಮಾಡೋಕ್ಕಾಗುತ್ತೆ ಸರ್? ನಮ್ಮ ಸರ್ಕಾರನೇ ಸರಿ ಇಲ್ಲ ಹೇಳ್ಬೇಕಂದ್ರೆ. ಇದೆಲ್ಲ ರೈಟ್ ಜಾಸ್ತಿ, ಬಡವ್ರು ಹೆಂಗೆ ಬದುಕೋದು ಪಾಪ. ಇರೋರು ಏನೋ ಹೆಂಗೋ ಆಯ್ತಾರೆ ಪಾಪ, ಇಲ್ದವ್ರು ಏನು ಮಾಡ್ತಾರೆ? ಕೂಲಿನಲ್ಲಿ ಮಾಡೋರು ಏನು ಮಾಡ್ತಾರೆ? ಸರ್, ಏನೇ ಮಿತವಾಗಿ ಬೆಳೆಸಿದ್ರು ಸಾಮಾನ್ಯ ಬದುಕಲೇಬೇಕು. ಹಾಗಾಗಿ ನಾವು ಟ್ರಾನ್ಸ್ಪೋರ್ಟ್ ಮಾಡಲೇಬೇಕು, ಬರಲೇಬೇಕು. ಇಲ್ಲ ಅಂತಂದರೆ ಟೈಮ್ ಕಷ್ಟ ಆಗುತ್ತೆ, ಟೈಮ್ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ. ಹಾಗಾಗಿ ಬೆಲೆ ಏರಿಕೆ ಅಂತಕ್ಕದ್ದು ಜನಸಾಮಾನ್ಯ ಮೇಲೆ ಪರಿಣಾಮ ಜಾಸ್ತಿ ಬೀರಿದೆ. ಮೋದಿಯವರು ಏನು ಹೇಳಿದ್ದಾರೆ, ಅವರು ಸರಿಯಾಗಿ ಯೋಚನೆ ಮಾಡೋ ಹೇಳಿದ್ದಾರೆ. ಆದ್ದರಿಂದ ಇದ್ರ ಬಗ್ಗೆ ಸುಮ್ಮನೆ ಟೀಕೆ ವಿಮರ್ಶೆ ಮಾಡೋದು ಅನಗತ್ಯ ಅಂತ ಅನಿಸುತ್ತೆ. ಯಾಕೆಂದರೆ ಇದು ಜಾಗತಿಕ ಪರಿಸ್ಥಿತಿ ಪರಿಣಾಮದಿಂದ ಆಗಿರ್ತಕ್ಕಂಥದ್ದು. ಇಲ್ಲಿ ಯಾರೇನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಮೋದಿ ಅಲ್ಲದೆ ಬೇರೆಯವರಿದ್ದರು, ಬೇರೆ ಪಕ್ಷದವರಿದ್ರೂ ಏನೂ ಮಾಡೋಕ್ಕಾಗ್ತಿರ್ಲಿಲ್ಲ. ಬೆಲೆ ಏರಿಕೆ ಅನಿವಾರ್ಯ ಆಗಿದೆ. ಏನು ಹಕ್ಕಿಗತಿ ರಾತ್ರಿ ಏರಿಸ್ಬಿಟ್ಟಿದ್ದಾರೆ. ಹೆಂಗೆ ಮುಂದಿನ ಹಕ್ಕಿಗತಿ ಹೆಂಗೆ? ಅಲ್ಲಿ ಕಿರಾಣಿ ಅಂಗಡಿಗೆ ಹೋದರೆ ಎಲ್ಲ ರೇಟ್ ಜಾಸ್ತಿ, ಇಲ್ಲಿ ಪೆಟ್ರೋಲ್ ಜಾಸ್ತಿ. ಎಲ್ಲಿಗೆ ದುಡಿಲಿಕ್ಕೆ ಎಲ್ಲಿ ಹೋಗ್ಬೇಕು ಹೇಳಿ? ಜರಾರೆ ಪಬ್ಲಿಕ್ಕಿಗೆ ಅನುಕೂಲ ಮಾಡಿರಿ. ಮೊನ್ನೆ ಗ್ಯಾಸ್ ಏರಿಸಿದ್ರಿ, ಈಗ ಪೆಟ್ರೋಲ್ ಏರಿಸಿದ್ರಿ, ಈಗ 3 ರೂಪಾಯಿ ಏರಿಸಿರಿ, ನಾಳೆ ಮತ್ತೆ 5 ರೂಪಾಯಿ ಏರಿಸ್ತೀರಿ. ಇಳಿಸೋದು 40 ಪೈಸೆ 30 ಪೈಸೆ, ಏರಿಸೋದು ಒಮ್ಮೆಲಿಗೆ 3 ರೂಪಾಯಿ. ಹಿಂಗಂದ್ರೆ ಮಂದಿ ಏನು ಮಾಡಬೇಕು ಸರ್? ಯಾವುದೇ ಸರ್ಕಾರ ದಾಸ್ತಿ ಮಾಡಿದ್ರು ತಮ್ಮ ವೈಯಕ್ತಿಕ ಹಿತಾಸಕ್ತಿಗಿಂತ ಜನರ ಹಿತಾಸಕ್ತಿಗೋಸ್ಕರನೇ ಮಾಡಿದ್ದು. ಈಗ ದೇಶ ದಾಸ್ತಿ ಮಾಡಿದ್ದು ಇರಾನಿಂದ ತೈಲ ಬರ್ತಾ ಇಲ್ಲ ಅಂತ ಹೇಳಿದೆ. ಅಕಸ್ಮಾತ್ ಇರಾನಿಂದ ತೈಲ ಬರ್ತಾ ಇದ್ರೆ ಇದು ಯಾರು ದಾಸ್ತಿ ಮಾಡ್ತಾ ಇದ್ದಿಲ್ಲ. ಈಗ ಬಂಗಾರ ರೇಟನ್ನು ಜಾಸ್ತಿ ಆಗಿದೆ, ಈ ತೈಲ ರೇಟು ಜಾಸ್ತಿ ಆಗಿದೆ. ರಾಜ್ಯದೊಳಗೆ ಯುದ್ಧ ನಡೆಯತ್ತಿರೋದಕ್ಕೆ ಪರಿಸ್ಥಿತಿ ಅರ್ಥ ಮಾಡ್ಕೋಬೇಕು ಎಲ್ಲರೂ. ಮೋದಿ ಹೇಳ್ಯಾನ ಲಿಮಿಟ್ನ ಯೂಸ್ ಮಾಡಿರಿ ಅಂತ. ಸೊ ಲಿಮಿಟ್ನ ಯೂಸ್ ಮಾಡೋದೇ ನಮ್ಮ ಕರ್ತವ್ಯ. ಪೆಟ್ರೋಲ್ ಹೈಕ್ ಆಗೈತಿ, ಸುಮ್ಮನೆ ಸ್ಟ್ರೈಕ್ ಮಾಡೋದಲ್ಲ, ಪರಿಸ್ಥಿತಿ ನೋಡ್ಕೊಂಡು ಮಾಡಬೇಕಷ್ಟೆ ನಮ್ಮ ಪ್ರಕಾರ. ಸರ್ ಸಮಸ್ಯೆ ಮತ್ತು ಏರಿಕೆ ಐತೆ ರೀ, ಕಸ್ಟಮರ್ ಇದು ಹಾಕತ್ತೆ ಸರ್. ಹೌದಲ್ಲ ಸರ್? ರೇಟ್ ಹೆಚ್ಚಿಗೆ ಆಯ್ತು ಅಂತಂದರೆ ನಾವು ಏನು ಮಾಡ್ಬೇಕು ಸರ್? ಅವಾಗ ನೋಡಿ ಸರ್, ನಾವು ವ್ಯಾಪಾರಗಾರರು ವ್ಯಾಪಾರ ಮಾಡೋದಂಗೆ ಹಿಂಗೆ ಮಾಡೋದಂಗೆ ನಮ್ಮ ಲಾಭ ಹೆಂಗೆ ಏನು ಮಾಡಿ ಸರ್? ಹಿಂಗೆ ಆಯ್ತಲ್ಲ ಸರ್ಕಾರ ಬಂದಿದ್ದು ಸರ್, ನಮ್ಮ ತೀರ್ಸ್ಬಿಟ್ರಲ್ಲ ಸಾವಿರ. ಏನು ಮಾಡೋಕ್ಕಾಗಲ್ಲ ಸರ್. ನಾವು ಈಗ ಆಕಳಿಸಬೇಕು, ಜೀವನ ನಡೀದೇ ಇಲ್ಲ. ನೀವು ಮಾಡಿದ್ರೆ ಹೆಂಡತಿ ಮಕ್ಕಳು ಸಾಕೋದಂಗೆ, ವ್ಯಾಪಾರಕ್ಕೆ ಹೋಗೋದಂಗೆ. ಕೂಲಿಗೆ ಹೋಗೋರಿಗೆ ಪೇಮೆಂಟು ಸರಿಗೆ ಆಗ್ತಿಲ್ಲ, ಕಾಂಪಿಟೇಷನ್ ಆಗಿದೆ ಕೆಲಸಗಾರರಿಗೆ.
ವರ್ಕೌಟ್ ಆಗ್ತಾ ಇಲ್ಲ ಸರ್, ಜಾಸ್ತಿ ಆಗಿದೆ. ನೋಡ್ಬೇಕು, ಸರ್ಕಾರ ಅದರ ಕಡೆ ಸ್ವಲ್ಪ ಗಮನ ಕೊಡಬೇಕು. ಸ್ವಲ್ಪ ಬಡವರಿಗೆ ಭಾಳ ತೊಂದರೆ ಆಗ್ತಾಯಿದೆ ಸರ್. ಇಲ್ಲ ಸರ್, ಎಲ್ಲ ಜಾಸ್ತಿ, ಎಲ್ಲ ರೇಟ್ಗಳು ಜಾಸ್ತಿ ಮಾಡ್ತಾ ಇದ್ದಾರೆ. ಮಿಡಲ್ ಕ್ಲಾಸ್ ಅವರು ಬದುಕಬೇಕಂದ್ರೆ ತುಂಬ ಕಷ್ಟ ಆಗ್ತದೆ. ಆಂತರಿಕ ಸಮಸ್ಯೆ ಇಲ್ಲ, ಇದು ಅಂತಾರಾಷ್ಟ್ರೀಯ ಸಮಸ್ಯೆ ಜಾಸ್ತಿ ಆಗಲೇಬೇಕಾಗಿದೆ. ಅದಕ್ಕೆಲ್ಲ ನಾವು ಸ್ಪಂದಿಸಲೇಬೇಕೀಗ, ದೇಶ ಅನಿವಾರ್ಯವಾಗಿದ್ದರಿಂದ. ಪೆಟ್ರೋಲ್ ರೇಟು ದಿಢೀರಾಗಿ ಈ ಥರ ರೇಟ್ ಜಾಸ್ತಿ ಮಾಡಿದ್ದು ತುಂಬ ಖಂಡನೀಯ. ಈಗ ಬಿಸಿ ತುಪ್ಪ ಆಗಿದೆ. ಈಗ ಅದು ಪೆಟ್ರೋಲ್ ರೇಟ್ ಎಲ್ಲ ಜಾಸ್ತಿ ಆದರೆ ಎಲ್ಲ ದಿನಸಿ ಸಾಮಾನುಗಳು ಎಲ್ಲ ಬಸ್ ಪ್ರಯಾಣಗಳು ಎಲ್ಲ ಏರಿಕೆ ಆಗುತ್ತೆ. ಇದಕ್ಕೆ ಯಾರು ಹೊಣೆ? ಸರ್, ಇದು ಬಾಡಿಗೆ ವಿಚಾರಕ್ಕೆ ನೋಡಿದರೆ ನಮಗೆ ಬಾಡಿಗೆ ಗೇಟ್ ಅಲ್ಲ. ಒಂದನೇದೊಂದು ಪೆಟ್ರೋಲ್ ಡೀಸೆಲ್ ರೇಟ್ ಜಾಸ್ತಿ ಆದರೆ ನಮಗೆ ಬಾಡಿಗೆ ಮಾಡೋಕ್ಕೂ ಆಗಲ್ಲ. ನಾವು ಗಾಡಿ ನಿಲ್ಲಿಸ್ಬೇಕಾಗತ್ತೆ ಮನೆಯಲ್ಲಿ. ಬ್ಯಾಟ್ಲಿಗೆ ನಾವು 3 ರೂಪಾಯಿ ಜಾಸ್ತಿ ತೊಗೊಂಡ್ರೆ ಯಾಕಪ್ಪ ಜಾಸ್ತಿ ತೊಗೊಂಡೆ ಅಂತ ಕೇಳ್ತಾರೆ ನಮಗೆ. ಆದರೆ ಅನಿವಾರ್ಯ ಪ್ರಸಂಗ ಮಾಡಬೇಕಾಗಿರೋ ಸಂದರ್ಭ ಬಂದಿದೆ. ದೇಶದಲ್ಲಿ ರಾಜಕಾರಣಿಗಳು ಗೆಲ್ಲಿಗೋಸ್ಕರ ಎಲ್ಲದನ್ನು ಪುಕ್ಷಟ್ಟೆ ಮಾಡಿ ಯಾವುದೋ ಇಂಪ್ರೂವ್ಮೆಂಟ್ ಇಲ್ಲದೆ ಬಡಜನತೆ ಮೇಲೆ ರೇಟನ್ನು ಜಾಸ್ತಿ ಮಾಡಿ ಹೊಟ್ಟೆ ಮೇಲೆ ಹೊಡಿತಾ ಇರೋದು ಈ ಎಲೆಕ್ಷನ್ನಿಂದ ಗೆಲ್ತಾರ ರಾಜಕಾರಣಿಗಳ ತಪ್ಪು. ಇದೇ ಕರ್ನಾಟಕ ರಾಜ್ಯ ಇಡೀ ನಮ್ಮ ದೇಶಕ್ಕೆ ಉದಾಹರಣೆ. ಪೆಟ್ರೋಲ್ ಬಳಿಕ ಸಿಎನ್ಜಿ ದರದಲ್ಲೂ ಏರಿಕೆ. ಕೆಜಿ ಸಿಎನ್ಜಿ ದರ 2 ರೂಪಾಯಿ ಏರಿಕೆ. ಮೋದಿಗಾಗಿ 500 ರೂಪಾಯಿ ಆದ್ರೂ ಹಾಕಿಸ್ತೇನೆ ಎಂದ ಚಾಲಕ. ಕೆಲ ದಿನಗಳ ಹಿಂದಷ್ಟೇ ಆಟೋ ಗ್ಯಾಸ್ ಚಾಲಕರು ಗ್ಯಾಸ್ಗಾಗಿ ಪರದಾಡಿದ್ರು. ಇದೀಗ ಮತ್ತೆ ಕೆಜಿ ಸಿಎನ್ಜಿಗೆ 2 ರೂಪಾಯಿ ಏರಿಕೆ ಆಗಿದೆ. ಇದರಿಂದ ಕೆಜಿ ಸಿಎನ್ಜಿ 93 ರೂಪಾಯಿಗೆ ಬಂದು ತಲುಪಿದೆ. ದರ ಏರಿಕೆಗೆ ಆಟೋ ಕ್ಯಾಬ್ ಚಾಲಕರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇನ್ನು ಕೆಲವರು ದರ ಏರಿಕೆಯನ್ನು ಸ್ವಾಗತಿಸಿದ್ದಾರೆ. ನಾನು 500 ರೂಪಾಯಿ ಆಗಲಿ 1000 ರೂಪಾಯಿ ಆಗಲಿ ನಮಗೆ ಮೋದಿ ಸರ್ಕಾರನೇ ಬೇಕು, ಎಷ್ಟೇ ದರ ಏರಿಕೆ ಆದರೂ ನಾನು ಹಾಕಿಸ್ತೀನಿ ಅಂತ ಅಂದರು. 80% ನಾವು ಹೊರಗಡೆಯಿಂದನೇ ಖರೀದಿ ಮಾಡ್ತಾ ಇರೋದು. ಆವಾಗ ಆಟೋಮೆಟಿಕ್ಕಾಗಿ ಎಲ್ಲ ರೈಟ್ ಜಾಸ್ತಿ ಆಗುತ್ತೆ. ಅದನ್ನು ಇಲ್ಲಿ ಏನು ರಾಜ್ಯ ಸರ್ಕಾರ ಮಾಡ್ತಾ ಇದ್ದಾರೆ, ಕೇಂದ್ರ 1 ರೂಪಾಯಿ ಮಾಡಿದ್ರೆ ಇವ್ರು 2 ರೂಪಾಯಿ ಮಾಡ್ತಾರೆ. ಕರೆಕ್ಟ್ ಅಲ್ವರಾ? ನಾನು ಸ್ವಾಗತಿಸ್ತೀನಿ ಸರ್, ನಾನು ಮಾಡ್ತೀನಿ. ಬೇರೆಯವ್ರು ಹೆಂಗೆ ಮಾಡ್ತಾರೇನೋ ನನಗೆ ಗೊತ್ತಿಲ್ಲ. ಯಾಕಂದರೆ ಅದೇ ಇವಾಗ ಆಲ್ಕೋಹಾಲ್ ಜಾಸ್ತಿ ಆಯಿತು, ಯಾರೂ ಮಾತಾಡಲ್ಲ. ಸರ್ಕಾರನೇ ಸರಿ ಇಲ್ಲ. ಇವಾಗ ಆಟೋ ಗ್ಯಾಸ್ ರೇಟ್ ಜಾಸ್ತಿ ಮಾಡಿದ್ದಾರೆ, ಅದ್ರ ಬಗ್ಗೆ ಏನು ತಲೆನೇ ಕೆಡ್ಸ್ಕೊತಾ ಇಲ್ಲ. LPG ಅಂತೂ ಅರ್ಧ ಬಂಕು ಕ್ಲೋಸೇ ಆಗೋಯ್ತು. ಸರ್ಕಾರ ಏನಾದರೂ ಇದು ಮಾಡಿ ಆಟೋದವ್ರಿಗೆ ಪರಿಹಾರ ಏನಾದರೂ ಮಾಡಿಕೊಟ್ರೆ. ಸರ್, 3 ರೂಪಾಯಿನೂ ದೊಡ್ಡದೇ ವಿಷಯ. ಗ್ಯಾಸ್ ರೇಟ್ ಎಲ್ಲ ತುಂಬ ಜಾಸ್ತಿ ಆಗಿದೆ. ಈಗ ನೋಡ್ರಿ, CNG ಅವಾಗ 45-50 ರೂಪಾಯಿ ಇತ್ತು, ಈಗ 87 ರೂಪಾಯಿ 75 ಪೈಸೆ ಏನೋ ಆಗಿದೆ. ಈ ಥರ ರೇಟ್ ಆದರೆ ಸಾಮಾನ್ಯ ಜನಂತೂ ನಿಜವಾಗ್ಲೂ ಬದುಕಕ್ಕಾಗಲ್ಲ. ತೈಲ ದರ ಏರಿಕೆ ಬಿಸಿ, ಸಾಗಣೆ ವೆಚ್ಚ ಹೆಚ್ಚಳ, ಅಗತ್ಯ ವಸ್ತುಗಳ ಬೆಲೆಯಲ್ಲೂ ಏರಿಕೆ ಫಿಕ್ಸ್. ಸದ್ಯಕ್ಕೆ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಪರಿಣಾಮ ನೇರವಾಗಿ ಜನಸಾಮಾನ್ಯನ ಮೇಲೆ ಬಿದ್ದಿದೆ. ತೈಲ ದರ ಏರಿಕೆ ಬೆನ್ನಲ್ಲೇ ಶೀಘ್ರದಲ್ಲೇ ದಿನನಿತ್ಯ ಬಳಕೆ ವಸ್ತುಗಳ ದರ ಏರಿಕೆ ಆಗಲಿದೆ. ತರಕಾರಿ, ಹಣ್ಣು, ಹಾಲು, ಅಕ್ಕಿ, ಬೇಳೆ ಸೇರಿದಂತೆ ಅಗತ್ಯ ವಸ್ತುಗಳ ಬೆಲೆಯ ಮೇಲೂ ಪರಿಣಾಮ ಬೀರುವ ಆತಂಕ ಎದುರಾಗಿದೆ. ಖಾಸಗಿ ವಾಹನ ಸವಾರರು, ಟ್ಯಾಕ್ಸಿ ಚಾಲಕರು, ಲಾರಿ ಮಾಲೀಕರು ಮತ್ತು ಸಾರ್ವಜನಿಕ ಸಾರಿಗೆ ಕ್ಷೇತ್ರಕ್ಕೂ ಈ ದರ ಏರಿಕೆ ಹೆಚ್ಚುವರಿ ಹೊರೆ ತಟ್ಟಲಿದೆ. ಹೀಗಾಗಿ ಜನರು ಮಗದೊಂದು ಬೆಲೆ ಏರಿಕೆಗೆ ಸಜ್ಜಾಗಬೇಕಾಗಿದೆ. ಇನ್ನು ರಾಜ್ಯ ಸರ್ಕಾರಗಳ ಮುಂದೆ ವ್ಯಾಟ್ ಕಡಿತದ ಆಯ್ಕೆಗಳು ಇದೆ. ಮೌಲ್ಯವರ್ಧಿತ ತೆರಿಗೆ ಕಡಿತ ಮಾಡಿದ್ರೆ ಡೀಸೆಲ್, ಪೆಟ್ರೋಲ್ ಮೇಲೆ 2-3 ರೂಪಾಯಿ ಇಳಿಕೆ ಆಗಬಹುದು. ಆದರೆ ಸಾಮಾನ್ಯವಾಗಿ ಈ ಸಂದರ್ಭದಲ್ಲಿ ವ್ಯಾಟ್ ಕಡಿತದ ನಿರ್ಧಾರ ರಾಜ್ಯ ಸರ್ಕಾರ ತೆಗೆದುಕೊಳ್ಳೋದು ಅನುಮಾನ ಅಂತ ಹೇಳಲಾಗ್ತಿದೆ. ಗ್ಯಾರಂಟಿ ವೆಚ್ಚ ಹೊಂದಾಣಿಕೆನೇ ಕಷ್ಟವಾಗ್ತಾ ಇರಬೇಕಾದ್ರೆ ವ್ಯಾಟ್ ಕಟ್ ರಾಜ್ಯ ಸರ್ಕಾರದಿಂದ ನಿರೀಕ್ಷೆ ಮಾಡೋದು ಕಷ್ಟ ಅಂತ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ನೋಡಿ, ರಾಜ್ಯ ಸರ್ಕಾರಕ್ಕೂ ಕೂಡ ಅವರು ಏನು ಈ ಫ್ರೀ ಬೀಸ್ ಅಥವಾ ಯೋಜನೆಗಳನ್ನು ಆಲ್ರೆಡಿ ಕೊಟ್ಟಿದ್ದಾರೆ, ಅದಕ್ಕೆ ಖಂಡಿತವಾಗ್ಲೂ ಅವರಿಗೆ ದುಡ್ಡು ಬೇಕಾಗುತ್ತೆ. ಸೊ ಹಾಗಾಗಿ ಈ ಸಂದರ್ಭದಲ್ಲಿ ವ್ಯಾಟನ್ನು ಕಡಿಮೆ ಮಾಡಿದ್ರೆ ರಾಜ್ಯ ಸರ್ಕಾರ ಖಂಡಿತವಾಗ್ಲೂ ಗ್ರಾಹಕರಿಗೆ ಅದು ಒಳ್ಳೆಯದಾಗುತ್ತೆ. ಆದರೆ ಮಾಡುವ ಸಾಧ್ಯತೆಗಳು ಕಡಿಮೆ ಇರುತ್ತೆ. ಯಾಕೆ ಅಂದರೆ ರಾಜ್ಯ ಸರ್ಕಾರಕ್ಕೂ ಹಣ ಬೇಕಾಗುತ್ತೆ. ಇಂಥ ಸಮಯದಲ್ಲಿ ಅವರೇನ ವ್ಯಾಟ್ ಕಡಿಮೆ ಮಾಡಿದ್ರೆ ರಾಜ್ಯ ಸರ್ಕಾರದ ಬೊಕ್ಕಸಕ್ಕೆ ಬರುವಂತಹ ಏನು ತೆರಿಗೆಗಳಿದೆ ಅದು ಕಡಿಮೆ ಆಗುತ್ತೆ. ಸೊ ಹಾಗಾಗಿ ನನ್ನ ಪ್ರಕಾರ ಇಂತಹ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಏನಾನ ವ್ಯಾಟ್ ರೆಡ್ಯೂಸ್ ಮಾಡಬಹುದಾ ಅಂದ್ರೆ ಆ ಚಾನ್ಸಸ್ ತುಂಬಾ ಕಡಿಮೆ ಇರುತ್ತೆ. ಇನ್ನು ದರ ಏರಿಕೆಯನ್ನ ಕಾಂಗ್ರೆಸ್ ತೀವ್ರವಾಗಿ ಟೀಕಿಸಿದೆ. ಇದು ಮಿಸ್ಟರ್ ಮೋದಿ ಕೊಡುಗೆ ಅಂತ DCM DK ಶಿವಕುಮಾರ್ ಗುಡುಗಿದ್ರೆ, ಗೃಹ ಸಚಿವ ಪರಮೇಶ್ವರ್ ಮಾತನಾಡಿ ಮೊದಲೇ ಹೀಗೆ ಆಗುತ್ತೆ ಅಂತ ಗೊತ್ತಿದ್ರೂ ತಯಾರಿ ಮಾಡ್ಕೊಳ್ಬೇಕಾಗಿತ್ತು ಅಂತ ಟೀಕಿಸಿದ್ದಾರೆ. ನರೇಂದ್ರ ಮೋದಿ ಅವರು ಅಧಿಕಾರಕ್ಕೆ ಬಂತವಿಂದ ಇಲ್ಲಿವರೆಗೆ ಅನೇಕ ಸಾರಿ ಏರಿಸಿದ್ದಾರೆ. ಈಗಲೂ ಕೂಡ ಏರಿಸ್ತಾರೆ ಅಂತಕ್ಕಂಥದ್ದು ಗೊತ್ತಿತ್ತು, ನಮಗೆ ಎಕ್ಸ್ಪೆಕ್ಟೇಷನ್ ಇತ್ತು, ಏರಿಸಿದ್ದಾರೆ. ಅಲ್ಟಿಮೇಟ್ಲಿ ಡೀಸೆಲ್ ಪೆಟ್ರೋಲ್ ದರ ಏರಿಸೋದು ಇದೆಯಲ್ಲ, ಇದು ಜನರ ಜೀವನದ ಮೇಲೆ ಬಹಳ ಪರಿಣಾಮ ಬೀರ್ತದೆ. ಪೆಟ್ರೋಲು ಡೀಸೆಲ್ಲು ಬೆಲೆ ಇದು ಮೋದಿಯವರ ಕೊಡುಗೆ. ಇಂಟರ್ನ್ಯಾಷನಲ್ ರಿಲೇಷನ್ಶಿಪ್ಪಲ್ಲಿ ಪಕ್ಕದ ದೇಶಗಳಲ್ಲಿ ಯಾರ ಜೊತೆ ಕೂಡ ಸಂಬಂಧವನ್ನು ಉಳಿಸ್ಕೊಳ್ಳಿಲ್ಲ. ಈಗ ಅವರು ಮಿತಿಯಾಗಿ ಪೆಟ್ರೋಲ್ ಬೆಳೆಸಿ ಚಿನ್ನ ತಗೋಬೇಡಿ, ಎಣ್ಣೆ ಅಡುಗೆ ಎಣ್ಣೆ ಹಾಕೋಬೇಡಿ, ಅವೆಲ್ಲ ಯಾರು ಎಲ್ಲಿ ಕಡಿಮೆ ಮಾಡ್ತಾರೆ? ಯಾವ ಅಡುಗೆ ಎಣ್ಣೆ ನಾವು ನಿಲ್ಸೋಕ್ಕಾಗ್ತದೆ? ಅವೆಲ್ಲ ಮಾಡೋಕ್ಕಾಗಲ್ಲ.
ಮೊದಲಿನಿಂದನೂ ಕೂಡ ಈ ಸಮಸ್ಯೆ ಬರುತ್ತೆ ಅನ್ನೋದು ಭಾಳ ಚೆನ್ನಾಗಿ ಕೇಂದ್ರ ಸರ್ಕಾರಕ್ಕೆ ಗೊತ್ತಿದೆ ಮತ್ತು ಇದನ್ನು ಯಾವ ರೀತಿ ಹ್ಯಾಂಡಲ್ ಮಾಡಬೇಕು ಅನ್ನೋದು ಕೂಡ ಅವರು ಮಾಡ್ಕೋಬೇಕಾಗಿತ್ತು. ಅನೇಕ ಅಗತ್ಯ ವಸ್ತುಗಳ ಬೆಲೆ ಜಾಸ್ತಿ ಆಗ್ತಾ ಇರುವಂಥ ಸಂದರ್ಭದಲ್ಲಿ ಮತ್ತೆ ಡೀಸೆಲ್ಲು ಪೆಟ್ರೋಲು ಈ ಬೆಲೆಗಳನ್ನು ಜಾಸ್ತಿ ಮಾಡ್ತಕ್ಕಂಥದ್ದು ಕೇಂದ್ರ ಸರ್ಕಾರದ ನೀತಿಗಳನ್ನು ಎಕ್ಸ್ಪೋಸ್ ಮಾಡಿದೆ. ಒಟ್ಟಾರೆ ದೇಶವಾಸಿಗಳಿಗೆ ತೈಲ ಬಳಕೆ ತಗ್ಗಿಸಿ ಅಂತ ಪ್ರಧಾನಿ ಮೋದಿ ಕರೆ ಕೊಟ್ಟ ಕೆಲವೇ ದಿನಗಳಲ್ಲಿ ತೈಲ ದರ ಏರಿಕೆಯಾಗಿದೆ. ಸವಾರರು ಬೆಲೆ ಹೆಚ್ಚಳವನ್ನು ಸ್ವಾಗತಿಸಿದ್ರೆ ಬಹುತೇಕರು ಅಸಮಾಧಾನ ಹೊರಹಾಕಿದ್ದಾರೆ. ನ್ಯೂಸ್ ಡೆಸ್ಕ್ ಪಬ್ಲಿಕ್ ಟಿವಿ.